ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕುರಿತಾದ ಜಾಹೀರಾತು ಕುರಿತು ವಿಪಕ್ಷ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ತೆರಿಗೆ ಹಣದಲ್ಲಿ ಪಕ್ಷದ ಜಾಹೀರಾತನ್ನ ಕೊಟ್ಟಿದ್ದಾರೆ, ಜಾಹೀರಾತಿಗೆ ದುಂದು ವೆಚ್ಚ ಮಾಡ್ತಿದ್ದಾರೆ, ಅಂದ್ರೆ ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಿದ್ದಾರೆ ಅನ್ನೋದು ಮಾತಿನ ತಾತ್ಪರ್ಯ. ಜಾಹೀರಾತಿಗಾಗಿ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ ಬಿಜೆಪಿ ನಿಯೋಗ. ಈ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡ್ತಾ ಇರೋದು ಕಾಂಗ್ರೆಸ್ ಅಥವಾ ಸರ್ಕಾರ ಅನ್ನೋದ್ರ ಕ್ಲಾರಿಟಿ ನಮಗೆ ಬೇಕು ಅನ್ನೋದು ಇಂಟೆನ್ಷನ್, ಈ ಕಂಪ್ಲೇಂಟ್ ನ ಇಂಟೆನ್ಷನ್. ಸೊ ರಾಜ್ಯಪಾಲರ ಭವನದ ಕದ ತಟ್ಟಿದ್ದಾರೆ ಬಿಜೆಪಿಯ ನಿಯೋಗ. ಅದರಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್, ರಾಜ್ಯ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಚಲುವಾದಿ ನಾರಾಯಣಸ್ವಾಮಿ ಅವರನ್ನ ಒಳಗೊಂಡಂತಹ ನಿಯೋಗ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಇಂಟೆನ್ಷನ್ ವೆರಿ ಕ್ಲಿಯರು. ಪ್ರೊಟೆಸ್ಟ್ ಅನ್ನ ತಡಿಬೇಕಾಗಿರುವಂತಹ ರಾಜ್ಯ ಸರ್ಕಾರ ಪ್ರೊಟೆಸ್ಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದೆ ಅನ್ನೋದು ಇವರ ಆರೋಪ, ಇವರ ವರ್ಜನ್, ಇವರ ಚಾರ್ಜ್ ಶೀಟ್. ಸೊ ಅದನ್ನ ರಾಜ್ಯಪಾಲರ ಗಮನಕ್ಕೆ ತರೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ರಾಜ್ಯದ ಜನರ ದುಡ್ಡನ್ನ ಪ್ರತಿಭಟನೆಯ ಮೂಲಕ ಪೋಲ್ ಮಾಡ್ತಾ ಇದ್ದಾರೆ ಎಂದು ಕೂಡ ಆಕ್ರೋಶದ ಭಾಗ.